ಅಪ್ಪ ಹೇಳ್ದಾಗೆ ರಜೆ ತಗೋತೀಯಾ? ರಜಾ ತಗೊಳ್ಳ ಬೇಡ್ವಾ? ನಿನ್ ಮನ್ಸಲ್ಲಿ ಏನಿದೆ ಹೇಳು. ನನ್ಗಂತೂ ನಿನ್ ರಜೆ ತಗೊಳೋದು ಒಂದು ಸ್ವಲ್ಪನೂ ಇಷ್ಟ ಇಲ್ಲ. ಬೆಳಿಗ್ಗೆ ಹಾಕ್ತಿದ್ದಾಗೆ ಈ ನಿನ್ ಮುದ್ದು ಮುಖ ನೋಡ್ಲಿಲ್ಲ ಅಂದ್ರೆ ಆ ದಿನ ಸೂರ್ಯನೇ ಹುಟ್ಲಿಲ್ವೇನೋ ಅನ್ನೋ ಫೀಲಿಂಗ್. ನಿನ್ ಕೈಯಾರೆ ಮಾಡಿದ ಕಾಫಿ ಕುಡಿಲಿಲ್ಲ ಅಂದ್ರೆ ಆ ದಿನ ಪೂರ್ತಿ ಏನೋ ಕಳ್ಕೊಂಡಾಗಿರುತ್ತೆ. ನೀನ್ ತಿಂಡಿ ಬಡಿಸ್ಲಿಲ್ಲ ಅಂದ್ರೆ ನಾನು ತಿಂಡಿ ತಿಂದಿದ್ರು ಉಪವಾಸ ಇದ್ದೀನೇನೋ ಅನ್ನೋ ಭಾವನೆ. ಮನೆಯಿಂದ ಆಚೆ ಹೋಗ್ತಾ ನಿನಗೆ ಬಾಯಿ ಹೇಳ್ದೆ ಹೋದ್ರೆ ಅದು ಎಷ್ಟೇ ಇಂಪಾರ್ಟೆಂಟ್ ಕೆಲಸ ಇದ್ರು ನನ್ನ ಮೂಡ್ ಆಫ್ ಆಗ್ಬಿಡುತ್ತೆ ಪಾರು. ಒಟ್ನಲ್ಲಿ ಪ್ರತಿದಿನ ಪ್ರತಿ ಕ್ಷಣ ನೀನು ನನ್ನ ಕಣ್ಣು ಮುಂದೆನೇ ಇರಬೇಕು, ನನ್ನ ಸುತ್ತಮುತ್ತಾನೆ ಓಡಾಡ್ತಾ ಇರಬೇಕು. ಅದೇ ನನ್ನ ಆಸೆ. ಈ ನಿನ್ನ ಪ್ರೇಮಿ ಆಸೆನ ನಿರಾಸೆ ಮಾಡಲ್ಲ ಅಲ್ವಾ? ಯಾಕೆ ಮಾತಾಡ್ತಾ ಇಲ್ಲ ಪಾರ್ವತಿ? ಕೊನೆವರೆಗೂ ನಿಮ್ ಪ್ರೀತಿ ಹೀಗೆ ಇರುತ್ತಾ ಯಜಮಾನ್ರೆ? ಈಗ ಯಾಕೆ ಈ ಅನುಮಾನ ಬಂತು ನಿನಗೆ? ನನ್ನ ಮೇಲೆ, ನನ್ನ ಪ್ರೀತಿ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಇದೆ, ಆದ್ರೆ ಸಮಯ ಸಂದರ್ಭ ಮನುಷ್ಯನ್ ಮನಸ್ಥಿತಿನ ಬದಲಾಯಿಸುತ್ತಲ್ವಾ, ಅದಕ್ಕೆ ಕೇಳ್ದೆ. ಪಾರ್ವತಿ, ಏನ್ ಮಾತಾಡ್ತಾ ಇದೀಯಾ? ಯಾರು ಏನೇ ಹೇಳಿದ್ರು ನಾನ್ ನಿನ್ ಕೈ ಬಿಡಲ್ಲ. ಕೊನೆ ಉಸಿರು ಇರೋವರೆಗೂ ನಾನು ನಿನ್ನ. ಈಗಾದ್ರೂ ನಂಬಿಕೆ ಬಂತ? ನಂಬಿಕೆ ಯಾವಾಗ್ಲೂ ಇದೆ, ಆದ್ರೆ ಇದ್ದ ನಂಬಿಕೆ ಇವಾಗ ಗಟ್ಟಿ ಆಯ್ತು. ಅಪ್ಪ, ಈ ನಿನ್ ಮಾತಿಂದ ನನಗಿವಾಗ ಸಮಾಧಾನ ಆಯ್ತು. ಬಾರು, ನಿನ್ನ ಹತ್ರ ನನಗಿನ್ನೊಂದು ಮುಖ್ಯವಾದ ವಿಷಯ ಕೇಳೋದಿದೆ. ಕೇಳಿ. ದೇವಸ್ಥಾನದಲ್ಲಿ ಏನಾಯ್ತು? ಈಗ ಈ ವಿಷಯ ನನಗೆ ಗೊತ್ತಿದೆ ಅಂತ ಆದಿತ್ಯನ ಗೊತ್ತಾಗೋದು ಬೇಡ. ಯಾಕಲ್ಲಿ ಏನಾಯ್ತು ಅಂತ ಕೇಳಕ್ ಬಂದಾಗೆಲ್ಲ ಈ ರೀತಿ ಸೈಲೆಂಟ್ ಆಗಿರ್ತೀಯಾ? ಅಪ್ಪ ನಿಮ್ಮ ಹತ್ರ ಹೇಳ್ಬಾರ್ದು ಅಂತ ಮಾತು ತಗೊಂಡಿದ್ದಾರೆ. ನಾನು ನಿಮ್ಗೆ ಹೇಗೆ ಕೇಳಲಿ ಯಜಮಾನ್ರೆ? ಏನು ಸ್ವಾಗತನಾ? ಓ, ನೆನ್ಪಿದ್ಯಾ? ನಿನ್ನಿಂದನೇ ಕಲ್ತಿರೋ ತಾನೆ, ಹೇಗೆ ಮರೆಯೋಕ್ಕಾಗುತ್ತೆ ಹೇಳು? ಹೇಳು, ಏನು ಯೋಚನೆ ಮಾಡ್ತಾ ಇದ್ದೆ? ನೀನು ಮೇಲ್ನೋಟಕ್ಕೆ ಆರಾಮಾಗಿ ಕಾಣಿಸ್ತಾ ಇದ್ರು ಮನಸ್ಸಲ್ಲಿ ಏನೋ ಇಟ್ಕೊಂಡು ಕೊರಗ್ತಾ ಇದೆಯಾ? ನಿಜ ಹೇಳುಪ್ಪ, ದೇವಸ್ಥಾನದಲ್ಲಿ ಏನಾಯ್ತು? ನಿಜವಾಗ್ಲೂ ನಿನ್ನ ಮನಸ್ಸಿಗೆ ನೋವಾಗೋ ಥರ ಅಲ್ಲಿ ಏನೂ ಆಗಲಿಲ್ವಾ? ಎಲ್ಲಿ ನನ್ನ ಮುಖ ನೋಡ್ಕೊಂಡು ಹೇಳು. ಪಾರ್ವತಿ, ಅಪ್ಪ, ಪಾರ್ವತಿ, ಆದಿತ್ಯ, ನೀನೇನಪ್ಪ ಮಾಡ್ತಿದ್ಯಾ ಅಲ್ಲಿ? ನಾನು ಸಂಜೆಯಿಂದ ನೋಡ್ತಾ ಇದ್ದೀನಿ, ಅಡ್ಗೆ ಮನೆ ಕಡೆನೇ ಓಡಾಡ್ತಿದ್ಯಲ್ಲ. ಯಾರಾದ್ರೂ ನೋಡಿದ್ರೆ ಮನೆ ಕೆಲಸದವಳಿರೋ ಜಾಗದಲ್ಲಿ ಮನೆ ಯಜಮಾನನಿಗೆ ಏನ್ ಕೆಲಸ ಅಂತ ಅನ್ಕೊಳಲ್ವಾ? ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಪಾರ್ವತಿ ಹಿಂದೆನೆ ಅಡ್ಡಾಡ್ತಿರ್ತಾನಂತ ಆಡ್ಕೊಳಲ್ವಾ? ಏನಾಗಿದೆ ನಿನ್ಗೆ ಅಂತ. ಒಂದ್ ಸತ್ಯ ತಿಳ್ಕೊ ಆದಿತ್ಯ, ಇವಳು ಯಾವತ್ತಿದ್ರು ಮನೆ ಕೆಲಸದವಳು. ನೀನ್ ಯಾವತ್ತಿದ್ರು ಮನೆ ಯಜಮಾನ. ಆದಿತ್ಯ, ನೀನನ್ನು ಕೇಳಿದೆ, ನಿನ್ನ ವಿಷಯದಲ್ಲಿ ಒಂದು ಮುಖ್ಯವಾದ ನಿರ್ಧಾರ ತಗೊಂಡಿದ್ದೀನಿ. ಅಪ್ಪನಾಗಿ ನಿನ್ನ ಹತ್ರ ಇದುವರೆಗೂ ಏನೂ ಕೇಳಿಲ್ಲ, ಈಗ ಒಂದು ಕೇಳ್ತೀನಿ.
ಇಲ್ಲ ಅಂದೆ ನಡ್ಸ್ಕೊಡ್ತೀಯ ಮಗನೇ? ಅಪ್ಪ, ನೀವು ಕೇಳಿದ್ದಕ್ಕೆ ಯಾವತ್ತಾದ್ರೂ ನಾನು ಆಗಲ್ಲ ಅಂತ ಹೇಳಿದ್ದೀನ? ನೀವು ಈ ರೀತಿ ಎಲ್ಲ ರಿಕ್ವೆಸ್ಟ್ ಮಾಡಬಾರ್ದು, ಆರ್ಡರ್ ಮಾಡಬೇಕು. ಹೇಳಿಪ್ಪ. ಎಲ್ಲಿ ಆಗಲ್ಲ ಅಂದೆ ನಡ್ಸ್ಕೊಡ್ತೀನಿ ಅಂತ ಮಾತು ಕೊಡು. ನಾನು ಏನು ಕೇಳದೆ ಎಲ್ಲದನ್ನೂ ಕೊಟ್ಟಿರೋ ದೇವ್ರು ನೀವು. ನಿಮ್ಗಿಲ್ಲ ಅಂತೀನ? ನೀವು ಕೇಳಿದ್ರೆ ಪ್ರಾಣ ಬೇಕಾದ್ರೂ ಕೊಡ್ತೀನಪ್ಪ. ನನ್ನ ಮೇಲೆ ಅಷ್ಟೊಂದು ನಂಬಿಕೆನಾ? ನೀವು ಏನು ತೀರ್ಮಾನ ತಗೊಂಡ್ರು ಅದು ನನ್ನ ಒಳ್ಳೇದಕ್ಕೆ ಅಂತ ನನಗೆ ಚೆನ್ನಾಗಿ ಗೊತ್ತಪ್ಪ. ಒಂದು ವೇಳೆ ಆ ನಿರ್ಧಾರದಿಂದ ನಿನಗೇನಾದ್ರೂ ತೊಂದರೆ ಆಗೋ ಥರ ಇದ್ರೆ? ನಿಮ್ಗೋಸ್ಕರ ನಾನು ಯಾವ ತೊಂದರೆ ಬೇಕಾದರೂ ಅನುಭವಿಸಕ್ಕೆ ರೆಡಿ ಇದ್ದೀನಪ್ಪ. ಈ ನಿರ್ಧಾರದಿಂದ ನೀನೇನಾದ್ರೂ ಕಳ್ಕೊಳ್ಳೋ ಸಂದರ್ಭ ಬಂದ್ರೆ? ಹೇಳಿದ್ನಲ್ಲಪ್ಪ, ನಿಮ್ಗೋಸ್ಕರ ಪ್ರಾಣನೇ ಕೊಡ್ತೀನಿ ಅಂತ. ಇನ್ನು ಅದಕ್ಕಿಂತ ಕಳ್ಕೊಳ್ಳೋದು ಇನ್ನೇನಿರುತ್ತೆ ಹೇಳಿ? ಮಾತು ಕೊಡೋಕೆ ಮುಂಚೆ ಇನ್ನೊಂದ್ಸಲ ಚೆನ್ನಾಗಿ ಯೋಚನೆ ಮಾಡುವ ಆದಿತ್ಯ. ಯೋಚನೆ ಮಾಡಿ ಮಾತು ಕೊಡೋದಕ್ಕೆ ಇದು ಬಿಸ್ನೆಸ್ ಅಲ್ವಲ್ಲಪ್ಪ, ಎಮೋಷನ್ ಅಂತ. ಶ್ರೀರಾಮಚಂದ್ರನೇ ಅಪ್ಪಂಗೆ ಮಾತು ಕೊಟ್ಟು 14 ವರ್ಷ ವನವಾಸಕ್ಕೆ ಹೋದ. ಅಂಥದ್ರಲ್ಲಿ ನಾನು ಯಾವ ಲೆಕ್ಕ? ಆ ವನವಾಸಕ್ಕಿಂತಲೂ ಕಠಿಣವಾದ ನಿರ್ಧಾರ ನಾನು ತಗೊಂಡಿದ್ರೆ? ಹಿಂದೆ ಮುಂದೆ ನೋಡಿದೆ ನಿಮಗೆ ಮಾತು ಕೊಡ್ತೀನಿ ಅಪ್ಪ, ಪ್ರಾಮಿಸ್. ಈಗ ಹೇಳಿಪ್ಪ, ನಾನೇನು ಮಾಡಬೇಕು? ವಿಷಯ ಏನಪ್ಪ ಅಂತಂದ್ರೆ, ನಾನೇ ಖುದ್ದಾಗಿ ನಮ್ಮ ಪರಿಚಯಸ್ಥರ ಮಗಳನ್ನ ನಿನಗೋಸ್ಕರ ನೋಡಿದ್ದೀನಿ. ಎಲ್ಲ ರೀತಿಯಲ್ಲೂ ಅವಳು ನಿನ್ಗೆ ಸರಿ ಹೋಗ್ತಾಳೆ. ನೀನು ಆ ಹುಡುಗಿನ ಮದುವೆ ಆಗಬೇಕು. ಇಷ್ಟು ದಿನ ನಿನ್ನ ಹಣೆ ಬರದಲ್ಲಿ ಮದುವೆ ಯೋಗ ಇರಲಿಲ್ಲ, ಈಗ ಬಂದಿದೆ. ಒಬ್ಬನೇ ಕೊರಗಿದ್ ಸಾಕು ಆದಿತ್ಯ. ಒಂಟಿಯಾಗಿದ್ದು ನಿನ್ನ ಜೀವನದಲ್ಲಿ ಜಂಟಿ ಆಗಕ್ಕೆ ಒಂದು ಒಳ್ಳೆ ಹುಡುಗಿ ಬರ್ತಿದ್ದಾಳೆ. ಅವಳನ್ನ ಸ್ವಾಗತಿಸ್ತಾ ಹೊಸ ಜೀವನ ಶುರು ಮಾಡು. ಅವಳ ಜೊತೆ ಸಮಯ ಕಳೀತಾ ನಿನ್ನ ಬೇಸರನ ಮರೆತು ಹಾಯಾಗಿರು, ಆಯ್ತಾ? ಅಲ್ಲ ಅಪ್ಪ, ಅದು ಮಾತು ಕೊಟ್ಟಿದೀಯಾ, ಮರಿಬೇಡ. ಈ ಅಪ್ಪ ನಿನಗೋಸ್ಕರ ಏನೇ ಮಾಡಿದ್ರು ನೀನು ಒಳ್ಳೇದಕ್ಕೆ ಅಂತ ನಿನ್ಗೆ ಗೊತ್ತಲ್ವಾ? ನೀನು ಹೇಗೆ ನನಗೆ ಮಾತು ಕೊಟ್ಟಿದೀಯೋ ಅದೇ ರೀತಿ ಆ ಹುಡುಗಿಗೂ ನಿನ್ನ ಜೊತೆನೆ ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಪ್ಪ. ನಮ್ಮ ಮನೆತನದ ಗೌರವ ಪ್ರತಿಷ್ಠೆ ಈಗ ನಿನ್ನ ಕೈಲಿದೆ. ದಯವಿಟ್ಟು ಈ ನಿಮ್ಮ ಅಪ್ಪನ ಮಾತನ್ನ ನಡೆಸ್ಕೊಡು ಮಗನೇ. ಛೇ, ನಾನು ಪಾರ್ವತಿನ ಲವ್ ಮಾಡ್ತಾ ಇರೋ ವಿಷಯ ಇಷ್ಟೊತ್ತಾಗಲೇ ಮನೇಲಿ ಹೇಳ್ಬಿಡ್ಬೇಕಿತ್ತು. ಹೇಳ್ದೆ ದೊಡ್ಡ ತಪ್ಪು ಮಾಡಿದೆ. ಆ ತಪ್ಪಿಗೆ ಇವಾಗ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ನಾನು ಕಟ್ಟಿರೋ ತಾಳಿ ಪಾರ್ವತಿ ಕುತ್ತಿಗೆಯಲ್ಲಿ ಹಾಗೆ ಇದೆ ಪ್ರೀತು. ಹೀಗಿರುವಾಗ ಅವಳನ್ನ ಬಿಟ್ಟು ಇನ್ನೊಬ್ಳನ್ನ ಹೇಗೆ ನೋಡೋದಕ್ಕೆ ಹೋಗ್ಲಿ? ಅದು ಅಲ್ಲದೆ ಪಾರ್ವತಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಅವಳು ಎಷ್ಟು ನೊಂದ್ಕೊಳ್ಳಲ್ಲ. ಇಲ್ಲ, ಪಾರ್ವತಿಗೆ ನನ್ನ ಅಪ್ಪನ ಮಧ್ಯೆ ನಡೆದಿರೋ ಮಾತು ಗೊತ್ತಾಗ್ಬಾರ್ದು. ಆದ್ರೆ ಅದಕ್ಕಿಂತ ಮುಂಚೆ ನಾನು ಅಪ್ಪನ ಕೊಟ್ಟ ಮಾತಿಗೆ ಈ ಮನೆತನದ ಗೌರವಕ್ಕೆ ಧಕ್ಕೆ ಬರದೇ ಇರೋ ತರ ನಾನು ಏನಾದ್ರೂ ಮಾಡಬೇಕು. ಪ್ರೀತು, ನನಗೆ ದಿಕ್ಕೆ ತೋರಿಸಂಗಾಗಿದೆ. ಪ್ಲೀಸ್ ಪ್ರೀತು, ನೀನೇ ಹೆಲ್ಪ್ ಮಾಡಬೇಕು.
ಗಣಿ ಹೋಗ್ತಿದ್ದಾನೆ. ಇವನ್ ಬರ್ತಿರೋದು ನನ್ ಕನಸ ಅಥವಾ ನನಸ? ಯಾವ್ದಕ್ಕೂ ಒಂದ್ಸಲ ಕೂಗ್ ನೋಡ್ಬಿಡೋಣ. ಗಣಿ. ಓಹೋ, ದಾಮಿನಿ ಮೇಡಮು, ನಮಸ್ಕಾರ. ಏನ್ ಮೇಲೆ ನಿಂತ್ಬಿಟ್ಟಿದ್ದೀರಾ? ಏನಿಲ್ಲ, ಬಂದೇ ಇರು. ಈ ಅಮ್ಮನ್ ನೋಡ್ತಿದ್ರೆ ಏನೋ ಸ್ಕೆಚ್ ಹಾಕೊಂಡ್ ಬರ್ತಿದ್ದಾರೆ ಅನ್ಸುತ್ತೆ. ಯಾವ್ದಕ್ಕೂ ನಾನು ಹುಷಾರಾಗಿರ್ಬೇಕು. ಗಣಿ. ಏನ್ ಮೇಡಮ್ ಸಮಾಚಾರ? ಅಯ್ಯೋ, ನಾನೇನ್ ಹೇಳಪ್ಪ, ಎಲ್ಲ ನೀನೇ ಹೇಳ್ಬೇಕು. ಗುಲ್ಕನ್ ಸ್ಟಾರ್ ಗಣೇಶ್. ಏನು ಇತ್ತೀಚೆಗೆ ಅರಸನಕೋಟೆಗೆ ನಿನ್ನ ಎಂಟ್ರಿ ತುಂಬಾ ಕಮ್ಮಿ ಆಗ್ಬಿಡ್ತು. ದಿನ ಬಂದ್ರೆ ಬೆಲೆ ಇರಲ್ಲ ಮೇಡಮ್. ಹೌದಾ? ಅಪರೂಪಕ್ ಬಂದ್ರೆ ಎಲ್ರು ನಿಮ್ ತರನೇ ಮರ್ಯಾದೆ ಕೊಡ್ತಾರೆ, ಇಲ್ಲ ಅಂದ್ರೆ ಮೂಸು ನೋಡಲ್ಲ. ಹೌದಾ ಗಣಿ? ಚೂರ್ ಹತ್ರ ಬಾ. ಅಪ್ಪ, ಯಾಕೆ ಮೇಡಮ್ ಕ್ಯೂಟ್ ಆಗಿರೋ ಹುಡ್ಗಂಗ್ ಚೂಡ್ತಾ ಇದ್ದೀರಾ? ಅಯ್ಯೋ ಸಾರಿ ಕಣಪ್ಪ ಗಣಿ, ತುಂಬಾ ನೋವಾಯ್ತಾ? ಇರ್ಲಿ ಬಿಡಿ, ಪರವಾಗಿಲ್ಲ. ನಾನು ನಿನ್ಗೆ ಯಾಕೆ ಚಿವುಟೆ ಗೊತ್ತಾ? ನೀನ್ ಇಲ್ಲಿಗೆ ಬಂದಿರೋದು ಕನ್ಸ ನನ್ಸ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ. ಏನಾಗಿದೆ ಈ ಅಮ್ಮಂಗೆ? ಗಣಿ, ಏನಾಗಿದೆ ಈ ಅಮ್ಮನ್ಗೆ ಅಂತ ಮನ್ಸಲ್ಲಿ ಅನ್ಕೊಳ್ತಿದ್ಯಾ ತಾನೇ? ನನ್ಗೆ ಇಲ್ದೇ ಇರೋ ಕಾಯಿಲೆ ಬಂದ್ಬಿಟ್ಟಿದೆ ಕಣಪ್ಪ. ಕಾಯಿಲೆನಾ? ಅದ್ಯಾವ ಕಾಯಿಲೆ ಮೇಡಮ್? ಅಯ್ಯೋ, ನಿನಗೆ ಹೆಂಗ್ ಅರ್ಥ ಮಾಡಿಸ್ಲಿ? ಹಾ, ನೀನ್ ಇಲ್ಲಿಗೆ ಬಂದಿರೋದು ನಿಜ ತಾನೇ? ಅದನ್ನೇ ಟೆಸ್ಟ್ ಮಾಡ್ದೆ ಕಣೋ. ಟೆಸ್ಟಾ? ಹೌದಪ್ಪ ಗಣಿ. ಈಗ ನೋಡು, ಮಕ್ಕಳು ದೇವ್ರ ಸಮಾನ, ಸುಳ್ಳು ಹೇಳ್ಬಾರ್ದು ಅಂತಾರೆ ಅಲ್ವಾ? ನನ್ನ ಹೆಸರಲ್ಲೇ ಗಣೇಶ ಅಂತ ಇದೆ, ನಾನ್ ಸುಳ್ಳು ಹೇಳ್ತೀನ? ಅದೇನ್ ವಿಷಯ ಹೇಳಿ ಮೇಡಮ್. ಗಣಿ, ಈಗ ನನ್ ಸುತ್ತಮುತ್ತ ಯಾರಿದ್ದಾರೆ ಅಂತ ನೀನ್ ಹೇಳ್ಬೇಕು, ಸರಿನಾ? ಹಾ, ಅಲ್ಲಿ ನೋಡು, ನಮ್ಮ ಮನೆ ಕೆಲಸದೋ ನಿಂತಿದ್ದಾನೆ, ನಿನ್ಗೂ ಕಾಣಿಸ್ತಿದ್ದಂತಾನೆ? ಓ, ಈ ಅಮ್ಮಂಗೆ ನಿಜವಾಗ್ಲೂ ಏನೋ ಕಾಯಿಲೆ ಇದೆ. ಇರ್ಲಿ ಇರ್ಲಿ, ನಮ್ಮ ಅಕ್ಕಂಗೆ ಅಷ್ಟೆಲ್ಲ ಗೋಳಿಕೊಂಡಿದ್ರಿ ಅಲ್ವಾ, ಈಗ ನಾನು ನಿನ್ನ ಗೋಳಿಕೊತೀನಿ. ಏನೋ ಕೇಳಿಸ್ತವ್ರ? ಅಲ್ಲಿ ಯಾರು ನಂಗೆ ಕಾಣಿಸ್ತಾನೆ ಇಲ್ವಲ್ಲ ಮೇಡಮ್? ಏನು, ಅಲ್ಲಿ ನಿಂತಿರೋ ನಮ್ಮ ಮನೆ ಕೆಲಸದವರು ನಿನ್ ಕಣ್ಣಿಗೆ ಕಾಣಿಸ್ತಿಲ್ವಾ? ಇಲ್ಲ ಮೇಡಮ್. ನನ್ನ ಕಾಯಿಲೆ ಅಂತ ಪ್ರೂವ್ ಆದ್ರೆ ಇವನ್ ಎಲ್ರಿಗೂ ಟಾಮ್ ಟಾಮ್ ಮಾಡ್ಬಿಡ್ತಾನೆ. ವೆಲ್ ಡನ್ ಮೈ ಬಾಯ್, ವೆಲ್ ಡನ್. ನನಗೂ ಯಾರು ಕಾಣಿಸ್ತಾ ಇಲ್ಲ. ಸುಮ್ನೆ ನೀನ್ ಎಷ್ಟು ಬುದ್ಧಿವಂತ ಅಂತ ತಿಳ್ಕೊಳಕ್ಕೆ ಹಾಕ್ ಪ್ರಶ್ನೆ ಕೇಳ್ದೆ. ಎಲ್ಲಿ ನೀನ್ ನನ್ನನ್ನು ಯಾಮಾರಿಸ್ಬಿಡ್ತೀಯೋ ಅಂತ ಒಂದ್ ಸಣ್ಣ ಪರೀಕ್ಷೆ ಮಾಡ್ದೆ. ಸೂಪರ್ ಸೂಪರ್ ಆಗಿ ಉತ್ತರ ಕೊಟ್ಟೆ ನೀನು. ವೆಲ್ ಡನ್. ಅಲ್ಲ, ನನಗ್ ಕಾಣಿಸ್ದವನು ಗಣಿಗ್ ಕಾಣಿಸ್ಲಿಲ್ಲ ಅಂದ್ರೆ ನನಗೆ ಸಿಂಡ್ರಲ್ಲ 4ನೇ ಸ್ಟೇಜ್ ಜಾಸ್ತಿ ಆಗ್ತಿದೆ ಅನ್ಸ್ತಿದೆ. ಇದು ರೂಪಾಂತರ ಏನು? ಇದಕ್ ಪರಿಹಾರ ಏನು? ಮೊದಲು ನಾನು ತಿಳ್ಕೋಬೇಕು. ನೀನಾ? ಹೌದು ಬ್ರೋ, ನಿನ್ ಪಾರ್ವತಿನೇ ಬ್ರೋ ನಿನ್ ಕಣ್ಮುಂದೆ ನಿಂತಿರೋದು. ಪ್ರೀತು, ನೀವು? ಅಲ್ಲ ಪ್ರೀತು, ಅಪ್ಪ ನನ್ಗೆ ಯಾವ್ದೋ ಹುಡುಗಿನ ತೋರ್ಸಕ್ಕಿಂತ ಈ ಜಾಗಕ್ಕೆ ಬರಕ್ ಹೇಳಿದ್ರು. ಲಾಸ್ಟ್ ಟೈಮ್ ನಮ್ಗೆ ಪಾರ್ವತಿನೇ ಕಣ್ಣಿನ ಹುಡುಗಿ ಅಂತ ಗೊತ್ತಿಲ್ಲದೆ ಇರುವಾಗ ಅಮ್ಮಂಗೆ ಈ ತರ ಒಬ್ಳು ಹುಡುಗಿ ಇದ್ದಾಳೆ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ಪಾರ್ವತಿನ ತಂದಿಳಿಸಿದ್ರಲ್ಲ. ಹಾಗೆ ಏನಾದ್ರೂ ಇವಾಗ ಅಪ್ಪ ತೋರಿಸಿದ ಹುಡುಗಿನ ಕನ್ವಿನ್ಸ್ ಮಾಡಿ ಆ ಜಾಗದಲ್ಲಿ ಪಾರ್ವತಿ ನಿಲ್ಸಿದ್ಯಾ? ಪ್ರೀತು, ಅವಾಗಿನ ಸಿಚುಯೇಷನ್ನೇ ಬೇರೆ, ಇವಾಗಿರೋ ಕಂಡೀಷನ್ನೇ ಬೇರೆ. ಇಲ್ಲ, ನಾನು ಇವತ್ತು ಪಾರ್ವತಿ ಹತ್ರ ಏನ್ ಹೇಳಿದ್ನೋ ಅದನ್ನ ಅಪ್ಪನ ಹತ್ರ ಹೇಳಲೇಬೇಕು. ಹೇಳ್ಕೊಂಡಿದ್ದಾಯ್ತಲ್ಲ. ಅಪ್ಪ, ಅದು
ನಾನು ಪಾರ್ವತಿನ ನನಗೆ ಗೊತ್ತಪ್ಪ ನೀನು ಪಾರ್ವತಿನ ಪ್ರೀತಿಸ್ತಾ ಇದೀಯ ಅಂತ. ಆಹಾ ಇವತ್ತಿನ ಅಡುಗೆ ಸಖತ್ತಾಗಿದೆ ಅಲ್ವಾ ಪ್ರೀತು? ಸೂಪರ್ ಆಗಿದೆ. ಇವತ್ತು ಯಾರು ಅಡುಗೆ ಎಲ್ಲ ಮಾಡಿದ್ದು? ಇನ್ಯಾರು? ಜನನಿ ನೀರು ಕುಡ್ಸಮ್ಮ, ನೆತ್ತಿಗೇರಿರ್ಬೇಕು. ಹುಷಾರು ಪ್ರೀತು, ತಿನ್ನೋವಾಗ ಮಾತು ಕಮ್ಮಿ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು. ಸರಿ ಮಾಮ್. ಅಖಿಲ, ಸೋಷಿಯಲ್ ಮೀಡಿಯಾದಲ್ಲಿ ನಾನೊಂದು ಪೋಸ್ಟ್ ನೋಡಿದೆ. ಅದರಲ್ಲಿ ಏನು ಹಾಕಿತ್ತು ಅಂದರೆ, ನಾವೆಲ್ಲರೂ ಹೀಗೆ ಒಟ್ಟಿಗೆ ಕೂತ್ಕೊಂಡು ನಗನಗ್ತಾ ಮಾತಾಡ್ತಾ ಊಟ ಮಾಡಿದ್ರೆ ಅದರಂತೆ ಸಂತೋಷ ಬೇರೆ ಯಾವುದೂ ಇಲ್ವಂತೆ. ಅದರಿಂದ ಆರೋಗ್ಯಕ್ಕೂ ಒಳ್ಳೇದಂತೆ. ನೀನು ನೋಡಿದ್ಯಾ ಪ್ರೀತು? ಇಲ್ಲ ಡ್ಯಾಡ್. ಹೌದು, ನೀವು ಹೇಳಿದ ಕರೆಕ್ಟ್ ಸರ್, ನಾನು ಓದಿದ್ದೆ. ಹೌದಲ್ವಾ? ಸರಿ, ಇವತ್ತು ಅಡುಗೆ ಮಾಡಿದ್ದು ಯಾರು ಅಂತ ಹೇಳಲೇ ಇಲ್ಲ. ಇನ್ನ ಡ್ಯಾಡ್, ನಮ್ಮ ಪಾರ್ವತಿ. ಆಹಾ, ಪಲ್ಯ ಅಂತೂ ಸೂಪರ್ ಆಗಿದೆ ಅಲ್ವಾ ಅಖಿಲ? ಇದ್ರಲ್ಲಿ ಏನ್ ವಿಶೇಷ ಇದೆ? ಯಾವಾಗ್ಲೂ ಇರೋ ಥರನೇ ಇದೆ. ಏನ್ ವಿಶೇಷ ಅಂತ ಇವತ್ತಿಂದ ಗೊತ್ತಾಗತ್ತೆ. ಏನಂದ್ರಿ ರಘು? ಅಲ್ಲ, ಇವತ್ತೇನೋ ಇದರಲ್ಲಿ ಬೇರೆ ರೀತಿಯ ಆತ್ಮೀಯ ಭಾವ ಇದೆ ಅಂತ ಹೇಳಿದೆ. ಕಾರಣ? ಅದು ಮೋಸ್ಟ್ಲಿ ಫಸ್ಟ್ ಟೈಮ್ ನಮ್ಮ ಜೊತೆ ಅನನ್ಯ ಕುತ್ಕೊಂಡು ಊಟ ಮಾಡ್ತಿದಾರಲ್ವಾ, ಅದಕ್ಕೆ ಆ ಥರ ಅನಿಸ್ತಾ ಇದೆ ಅಲ್ವಾ ಡ್ಯಾಡ್? ಇರ್ಬೇಕು. ಅಖಿಲ, ಮೊನ್ನೆ ನೀನು ಮ್ಯಾರೇಜ್ ಬ್ರೋಕರ್ ಹತ್ರ ಫೋನಲ್ಲಿ ಮಾತಾಡ್ತಿದ್ದಾಗ ಅರಸನ್ ಕೋಟೆ ಸೊಸೆಗೆ ಇರಬೇಕಾದ ಕ್ವಾಲಿಟೀಸ್ ಬಗ್ಗೆ ಹೇಳ್ತಿದ್ದೆ. ಆದ್ರೆ ನಮ್ಮ ಆದಿತ್ಯ ಇಷ್ಟಪಡ್ತಿರೋ ಕಣ್ಣಿನ ಹುಡುಗಿ ಇದ್ರೆ ಅವಳಿಗೆ ಈ ಕಂಡೀಷನ್ಸ್ ಅನ್ವಯಿಸಲ್ಲ ಅಲ್ವಾ? ಖಂಡಿತ ಇರುತ್ತೆ. ಅಲ್ಲ ಅಖಿಲ, ಒಂದ್ ವೇಳೆ ಆದಿತ್ಯ ಆ ಕಣ್ಣಿನ ಹುಡುಗಿನ ತಂದು ನಿನ್ನ ಮುಂದೆ ನಿಲ್ಲಿಸಿ ಅವಳಲ್ಲಿ ಆ ಕ್ವಾಲಿಟೀಸ್ ಇಲ್ಲ ಅಂತಿದ್ರೆ ಆಗ ನೀನೇನ್ ಮಾಡ್ತಿದ್ದೆ? ಅವಳನ್ನ ಈ ಮನೆ ಸೊಸೆಯನ್ನಾಗಿ ಒಪ್ಕೋತಾನೆ ಇರಲಿಲ್ಲ. ಅಂದ್ಕೊಂಡಂಗೆ ಆಗ್ತಿದೆ. ಮತ್ತೆ ಆ ಹುಡುಗಿನೇ ನಮ್ಮನೆ ಸೊಸೆಯಾಗಿ ಬರ್ಲಿ ಅಂತ ಹುಡುಕ್ಸಿದ್ದು, ಅವಳಿಗೋಸ್ಕರ ಪರಿತಪ್ಸಿದ್ದು, ಕಾದಿದ್ದು, ಇವೆಲ್ಲ ಎಲ್ಲವೂ ನಿಜ ರಘು. ಆದ್ರೆ ಅವಳಿಗೂ ನನ್ನ ಎಲ್ಲ ಕಂಡೀಷನ್ಸ್ ಅಪ್ಲೈ ಆಗ್ತಿತ್ತು. ನನ್ನ ಮಗ ನಮ್ಮ ಮನೆತನದ ಕುಟುಂಬದ ಘನತೆಗೆ ತಕ್ಕನಾದ ಕೆಲಸನೇ ಮಾಡ್ತಾನೆ ಅನ್ನೋ ನಂಬಿಕೆ ನನಗೆ ಅವತ್ತೂ ಇತ್ತು, ಇವತ್ತೂ ಇದೆ. ಆದಿ ಇಷ್ಟಪಡೋ ಆ ಕಣ್ಣಿನ ಹುಡುಗಿಯಲ್ಲಿ ನಾನು ನಿರೀಕ್ಷೆ ಮಾಡೋ ಎಲ್ಲ ಗುಣಗಳು ಇರುತ್ತೆ
ಅನ್ನೋ ಬಲವಾದ ನಂಬಿಕೆ ನನಗೆ. ಅದರಲ್ಲಿ ಒಂದು ಗುಣ ಕಡಿಮೆ ಆಗಿದ್ರು ನಾನು ಖಂಡಿತ ಅವಳನ್ನ ಸೊಸೆ ಅಂತ ಒಪ್ಕೋತಿರ್ಲಿಲ್ಲ. ಛೇ, ನಾವು ಅನ್ಕೊಂಡಿದ್ದೆ ಒಂದು, ಅದಾಗಿದ್ದೆ ಇನ್ನೊಂದು. ಹೌದು ಆದಿತ್ಯ, ಪ್ರೀತಿ ವಿಷಯದಲ್ಲಿ ಹೀಗೆ ಅಂತ ಹೇಳಕ್ ಬರಲ್ಲಪ್ಪ. ಈ ವಿಷಯದಲ್ಲಿ ನಿನ್ಗೆ ಅನುಭವ ಕಡಿಮೆ. ಇದರಲ್ಲಿ ತುಂಬಾ ಅನುಭವಸ್ಥರು ಒಬ್ರು ಇದ್ದಾರೆ, ಅವ್ರನ್ನ ಕೇಳಿ ನೋಡು, ಗೊತ್ತಾಗತ್ತೆ. ಅನುಭವಿಸ್ತಾ ಯಾರು ಡ್ಯಾಡ್? ಇನ್ಯಾರಪ್ಪ, ನೀನೇ. ಏನ್ ಡ್ಯಾಡ್ ಇದು? ಎಲ್ಲರೂ ಟೆನ್ಷನ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ನೀವು ತಮಾಷೆ ಮಾಡ್ತಿದ್ದೀರಾ? ಅಲ್ಲಪ್ಪ, ಟೆನ್ಷನ್ ಮಾಡ್ಕೊಂಡ್ರೆ ತಲೆ ಓಡಲ್ಲ. ಅಷ್ಟೊತ್ತಿಂದ ನೀವೆಲ್ಲರೂ ತಲೆ ಕೆಡ್ಸ್ಕೊಂಡಿದ್ರಲ್ಲ, ಯಾರಿಗಾದ್ರೂ ಏನಾದ್ರೂ ಐಡಿಯಾ ಹೊಳಿತಾ? ನೋಡು ಮಗನೇ, ಎದುರಾಗೋ ಸಂದರ್ಭನ ಹೇಗ್ ತಗೊಳ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗ್ ಎದುರಿಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಮುಖ ಗಂಟಾಕೊಂಡಿದ್ರೆ ತಲೆ ಓಡಲ್ಲ ಕಣೋ, ತಲೆ ಕೆಡುತ್ತೆ. ಸರಿ, ಈಗ ನೀವು ತಲೆ ಕೆಡಿಸ್ಕೊಳ್ದೇನೆ ಇದ್ದೀರಲ್ಲ, ನಿಮ್ಗೇನಾದ್ರೂ ಐಡಿಯಾ ಬಂತಾ ಹೇಳಿ? ನನ್ಗೇನೋ ಅಮ್ಮ ನಮ್ಮ ಪ್ರೀತಿನ ಒಪ್ಕೊಳ್ಳೋದಿಲ್ಲ ಅನ್ಸುತ್ತೆ. ನಾವಿಬ್ರು ಪ್ರೀತಿನ ಮರ್ತು ದೂರ ಆಗೋದೇ ಸರಿ ಅನ್ಸುತ್ತೆ. ಪಾರ್ವತಿ, ಏನಾಗಿದೆ ನಿನಗೆ? ಯಾಕೆ ಹೀಗೆ ಮಾತಾಡ್ತಾ ಇದೆಯಾ? ನೋಡು, ನಾನು ನಿನ್ನ ಕೈ ಬಿಡಲ್ಲ. ನಾನು ನಿನ್ನ ಲವ್ ಮಾಡಿರೋದು ಸುಮ್ಮನೆ ಟೈಮ್ ಪಾಸ್ಗಲ್ಲ, ಕೊನೆವರೆಗೂ ಜೊತೆಲಿರೋದಕ್ಕೆ. ಪಾರ್ವತಿ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ನೋಡು, ಆದಿತ್ಯ ನಿನಗೆ ಎಷ್ಟೊಂದು ಹಚ್ಕೊಂಡಿದ್ದಾನೆ. ಏನೂ ಆಗಲ್ಲ, ಆರಾಮಾಗಿರು. ನಾನಿದ್ದೀನಲ್ಲ, ಏನೋ ಒಂದು ಮಾಡ್ತೀನಿ. ಪ್ರೀತಿಲಿ ಇಷ್ಟು ಬೇಗ ಸೋಲು ಒಪ್ಕೋಬಾರ್ದಮ್ಮ. ಪ್ಲಾನ್ ಎ ಏನಾಗಿತ್ತು? ಕಣ್ಣಿನ ಹುಡುಗಿ ಬಗ್ಗೆ ಅಖಿಲಾಗಿ ಹೇಳಿ ಒಪ್ಸೋದು ಅಂತ. ನಮ್ ಗ್ರಾಚಾರಕ್ಕೆ ಅವಳು ಒಪ್ಲಿಲ್ಲ, ಅದು ಅವಳ ನಿರ್ಧಾರ. ಹಾಗಂತ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಅರಸನ್ಕೋಟೆ ಜನ ನಾವು. ಪ್ಲಾನ್ ಎ ವರ್ಕ್ ಆಗಿಲ್ಲ ಅಂದ್ರೆ ಪ್ಲಾನ್ ಬಿ ಹುಟ್ಟಾಕೋದು. ಪ್ಲಾನ್ ಬಿನಾ? ಏನ್ ಡ್ಯಾಡ್ ಅದು? ಮಿಸ್ಟರ್ ಪ್ರೀತು, ನನ್ನ ಸೊಸೆ ಬೇಜಾರಾಗಿದ್ದಾಳೆ, ಅವ್ಳು ಸ್ವಲ್ಪ ಧೈರ್ಯ ತುಂಬೋಣ ಅಂತ ಹೇಳಿದೆ. ನಾನೇನೋ ರೆಡಿಮೇಡ್ ಪ್ಲಾನ್ ಕ್ರಿಯೇಟ್ ಮಾಡೋ ಕಂಪನಿ ಇಟ್ಕೊಂಡಿದ್ದೀನಿ ಅನ್ನೋ ತರ ನನ್ನನ್ನೇ ಕೇಳ್ತೀಯಲ್ಲ. ಎಲ್ಲರೂ ಸೇರಿ ಪ್ಲಾನ್ ಮಾಡೋಣ ಕಣೋ, ಯೋಚನೆ ಮಾಡಿ. ಹಂಗ ನೀವು ಕೊಟ್ಟಿದ್ ಬಿಲ್ಡಪ್ ನೋಡಿ ನಾನೇನೋ ಸಖತ್ತಾಗಿರೋ ಪ್ಲಾನ್ ಉಳಿದ್ಬಿಟ್ಟಿದೆ ಅನ್ಕೊಂಡೆ. ಸರಿ, ಓಕೆ, ಎಲ್ಲರೂ ಏನ್ ಮಾಡ್ಬೇಕಂತ ಯೋಚನೆ ಮಾಡಿ. ಯಾರ್ದು ಪ್ಲಾನ್ ಸಖತ್ತಾಗಿರುತ್ತೆ ಆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಣ, ಏನಂತೀರಾ? ನಾನು ಅದೇ ಕಣಪ್ಪ ಹೇಳಿದ್ದು. ಎಲ್ಲರೂ ಯೋಚನೆ ಮಾಡಿ. ನೀ ಮುಡಿಯದ ಮಲ್ಲಿಗೆ ಹೂವಿನ ಮಾಲೆ, ನಿನಗೆಂದೇ ತಂದೆ ಒಂದು ಮಳ ಹೂವೇ, ನೀ ಮುಡಿಯದೆ ಹೋದರೆ ಅಯ್ಯೋ ದಾಮೋ, ಲೇ ದಾಮೋ, ಏನು ನೀನು ಹೊಸ ಅವತಾರ? ನೀನ್ ಧಾಮಿನ ಗಾಂಧಾರಿನ? ರೀ, ಗಂಡ ಕುರುಡ ಅಲ್ದೇ ಇದ್ರು ಗಂಡ ನೋಡ್ದೇ ಇರೋದನ್ನ ನಾನು ನೋಡ್ಬಾರ್ದು ಅಂತ ಜೀವನ ಇಡೀ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕುರುಡಿಯಾಗೆ ಜೀವನ ಮಾಡಿದ್ಲು ನಮ್ ಗಾಂಧಾರಿ. ಆದ್ರೆ ನನ್ ಗಂಡ ಮೋಹನ್ ಕುರುಡ ಅಲ್ದೇ ಇದ್ರು ನನ್ ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು. ಎಲ್ಲ ನನ್ ಕರ್ಮ. ಈಗ ಅಂತದ್ದೇನಾಯ್ತು? ರೀ, ನನ್ಗೆ ಕಾಯಿಲೆ ಇದೆ ಕಣ್ರಿ, ಕಾಯಿಲೆ ಇದೆ. ಕಾಯಿಲೆನಾ? ಯಾವ ಕಾಯಿಲೆನೆ? ಮಡ್ರಾಸ್ ಏನಾದ್ರು ಬಂದಿದ್ಯಾ? ಇಲ್ಲ ರೀ. ಮತ್ತೆ ಆಗಾಗ ಅದೇ ಆ ಸಿಂಡ್ರಲ್ಲ ಅವಳು ಅಟ್ಯಾಕ್ ಮಾಡ್ತಾ ಇದ್ದಾಳೆ ಕಣ್ರಿ. ಲೇ ದಾಮಿನಿ, ತಮಾಷೆ ಮಾಡ್ಬೇಡ. ಸಿಂಡ್ರೆಲನ್ನ ಅಂಬ್ರೆಲಾ ಅನ್ನೋ ಈಸಿಯಾಗಿ ಹೇಳ್ತಿದ್ಯಲ್ಲ, ಇದ್ಯಾವ್ದೇ ಇದು? ಯಾವತ್ತು ಹೆಸರೇ ಕೇಳ್ದಿರೋ ಹೊಸ ಕಾಯಿಲೆ? ರೀ, ಅದೊಂದು ಭಯಾನಕ ಕಾಯಿಲೆ. ಕಾಣಿಸ್ದೇ ಇರೋದು ಕಾಣಿಸ್ತಿದೆ ಅಂತ ಅನ್ಸುತ್ತೆ, ನಡಿದೇನೆ ಇರೋದು ನಡೀತಿದೆ ಅಂತ ಅನ್ಸುತ್ತೆ. ಹಾ, ಅವತ್ ನನ್ನ ರೂಮಲ್ಲಿ ಲಿಪ್ಸ್ಟಿಕ್ ಕಾಣಿಸ್ತಿದ್ಯಾ ಅಂತ ಕೇಳ್ದೆ. ಇವತ್ತಕ್ಕೆ ಏನಂದ್ರಿ?
ಎಲ್ಲೇ ಇದೆ ಅಂತಂದ್ರಿ. ಅದು ಕೂಡ ಇದೇ ಕಾಯಿಲೆಗೆ ಸಂಬಂಧಪಟ್ಟಿದ್ದು ಗೊತ್ತಾ? ಓ ಅಷ್ಟೇನಾ? ನನಗೊಂದು ಮುತ್ತು ಕೊಡು ಅಂದ್ರೆ 10 ಎಕರೆ ಜಮೀನು ಕೇಳ್ತಿದ್ದೆ ಅಲ್ವಾ? ನಿನಗೆ ಹೀಗೆ ಆಗ್ಬೇಕು. ಇಷ್ಟು ಮಾತ್ರ ಅಲ್ಲ, ಇನ್ನೂ